ಸನ್ಮಾನ್ಯ ಅಧ್ಯಕ್ಷರೇ, ನಾವು ಈ ಒಂದು ಹಣ ಏನು SEP ಮತ್ತು STP ಈ ಒಂದು ಪದ ಏನೋ ಹೇಳ್ಬಾರ್ದು ಅಂತ ಹೇಳಿದ್ರಲ್ಲ, ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಅಂತೇಳಿ ಬಂದ್ಬಿಡುತ್ತೆ ಅದು ಬಾಯಲ್ಲ. ಅದಕ್ಕೆ ಅನ್ಪಾರ್ಲಿಮೆಂಟರಿ ಅಲ್ಲ, ನಿಮ್ನ ವರ್ಗಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಕರೆಕ್ಟ್ ಆಗಿ ಬಳಕೆ ಆಗೋದು. ವರ್ಗ ದಲಿತರು ಅಂತ ಅನ್ಆರ್ಗನೈಸ್ಡ್, ಡಿವೈಡೆಡ್, ನಾಟ್ ಯುನೈಟೆಡ್, ಅದು ಅರ್ಥ. ಇಲ್ಲಿ ಈ ವರ್ಗಗಳಿಗೆ ಅದು ಒಂದು ಹೇಳ್ಬಿಡ್ತೀನಿ, ನಿಮ್ಗೆ ಗೊತ್ತಾಗ್ಲಿಲ್ಲ, ನನಗೆ ಗೊತ್ತಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. SCs ಅಂದ್ರೆ ಅದೊಂದು ಬಂಚು, ಗ್ರೂಪ್, 101 ಜನ ಇದ್ದಾರೆ. ST ಅಂದ್ರೆ ಅನದರ್ ಗುಂಪು, ಬಂಚು, ಅದರಲ್ಲಿ 50 ಅದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಅನ್ನೋದು ನಮ್ಮ ಕಾನೂನಿನಲ್ಲಿ ಸಂವಿಧಾನದಲ್ಲಿ ಅದನ್ನ ಅಳವಡಿಕೆ ಮಾಡ್ಕೊಂಡಿದ್ದು ಲಿಸ್ಟು. ದಲಿತರು ಅಂದ್ರೆ ಅನ್ಪಾರ್ಲಿಮೆಂಟರಿ ಅಲ್ಲ ಅದು, ಆದ್ರೆ ಅದನ್ನ ಅನ್ಡಿವೈಡೆಡ್, ನಾಟ್ ಯುನೈಟೆಡ್, ಅನ್ಆರ್ಗನೈಸ್ಡ್ ಆತರ ಪದಗಳು ಶುರು ಮಾಡ್ತಾನೆ. ನಿಮ್ಗೆ ಕ್ಲಾರಿಫಿಕೇಶನ್ ಕೊಟ್ಟೆ. ಇಲ್ಲ ನೋಡಿ, ನಾನು ಒಪ್ಕೊಂಡಿದ್ದೀನಿ. ನಾವು ಪಾಲನೆ ಮಾಡ್ತೀರಿ, ನೀವೇನ್ ಹೇಳ್ತೀರೋ ಡಾಕ್ಟ್ರು ಪಾಲನೆ ಮಾಡ್ತೀರಿ, ಬಿಟ್ಬಿಡಿ. ನೀವೇ ಅಹಿಂದ ಅಂತ ಇಟ್ಕೊಂಡಿದ್ದೀರ, ನೀವೇ ಅದನ್ನ ಚೇರ್ಮನ್, ಅದನ್ನ ಹೆಸರು ಹೇಳಿ ಮಾಡ್ಬಿಟ್ಟಿದ್ದೀರಾ, ಬಿಡಿ. ಈ ವರ್ಗೀಕರಣ ಮಾಡಿರೋದು ಆತರ ಅಂತ. ಇವತ್ತು ಈ 5 ಗ್ಯಾರಂಟಿಗೋಸ್ಕರ ಅವೈಜ್ಞಾನಿಕವಾಗಿ ಈ ಗ್ಯಾರಂಟಿಗಳನ್ನ ತಂದ್ರು. ಒಂದು ಚರ್ಚೆ ಆಗಬೇಕಾಯ್ತು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಆಗಬೇಕಾಯ್ತು, ತಜ್ಞರ ಜೊತೆ ಎಲ್ಲ ಚರ್ಚೆ ಮಾಡಿ ಬಡ್ಜೆಟಲ್ಲಿ ಯಾವ ರೀತಿ ಇದಕ್ಕೆ ಹಣ ವಿನಿಯೋಗ ಮಾಡಬೇಕು, ಈ ಥರದ್ದೆಲ್ಲ ಒಂದು ಚರ್ಚೆ ಆಗಿ ಅದಕ್ಕೆ ಮಾಡಿದರೆ ಬಡ್ಜೆಟಲ್ಲೂ ಅದಕ್ಕೆ ಅನುದಾನ ಬರ್ತಾ ಇತ್ತು, ಸರಿಯಾಗಿ ಈ ಥರದ ಮಿಸ್ಯೂಸ್ ಆಗ್ತಾ ಇರಲಿಲ್ಲ. ಇವತ್ತು ಸರ್ಕಾರ ನಾವು ಈ ಯೋಜನೆಯನ್ನು ಜಾರಿಗೆ ಮಾಡಬೇಕು, ಇದು ಮಾಡಿಲ್ಲ ಅಂದ್ರೆ ನಮ್ಮ ಅಸ್ತಿತ್ವನೇ ಹೋಗ್ತೈತೆ ಅಂತೇಳಿ ಈಗ ಇದು SC STಗಳ ಹಣ ಏನಿತ್ತು, SEP ಮತ್ತು TSP ಏನು ಹಣ ಇತ್ತು, ಅದನ್ನು ಕಳೆದ ಬಾರಿ 11,440 ಕೋಟಿ, ಈ ಬಾರಿ 14,730 ಕೋಟಿ, ಒಟ್ಟು 25,874 ಕೋಟಿ ಹಣವನ್ನು ಇವರು ಯಾವ ಸಮುದಾಯಕ್ಕೆ ಅವರ ರಸ್ತೆ ಮಾಡಬೇಕಾಯಿತು, ಅವರ ಅಭಿವೃದ್ಧಿ ಮಾಡಬೇಕಾಯಿತು, ಆ ಏರಿಯಾ ಡೆವಲಪ್ಮೆಂಟ್ ಆಗಬೇಕಾಯಿತು, ಆ ಕೊಳಚೆ ಪ್ರದೇಶ ಏನಿದೆ ಅದು ಬೇರೆ ಪ್ರದೇಶ ಆಗಿದೆ, ಆ ರೀತಿ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರುವಂಥದ್ದು. ಉದ್ದೇಶ ಏನಿದೆ, ಆ ಬಡಾವಣೆಗಳು ಬೇರೆ ಬಡಾವಣೆಗಳಿಗೆ ಸಮಾಂತರವಾಗಿ ಮೇಲ್ವರ್ಗದವರು ಏನು ವಾಸ ಮಾಡ್ತಾರೆ ಆ ವರ್ಗದ ಸಮಾಂತರವಾಗಿ ಬೆಳಿಬೇಕು. ನೀವು ಪ್ರತಿ ಸರಿನೂ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಕೊಡ್ತೀರಿ ಅಂತ, ನೆಗ್ಲೆಕ್ಟ್ ಆಗಬಾರ್ದು. ಇದಕ್ಕೋಸ್ಕರ ಇಷ್ಟಣ ರಿಸರ್ವ್ ಅಂತೇಳಿ ಮಾಡಿರುವಂಥ ಕಾಯ್ದೆ ಅದು. ಈ ಕಾಯ್ದೆನ ಗಾಳಿಗೆ ತೂರ್ಬಿಟ್ರಿ. ನಾನು ಹಾಗಾದ್ರೆ ನಿಮ್ಮನ್ನ ಸರ್ಕಾರನ ಕ್ವಶನ್ ಮಾಡ್ತೀನಿ, ಮಾದೇವಪ್ಪನವರೇ, ಸರ್ಕಾರನ ನೀವು ತಗೊಂಡಿದ್ದೀರಲ್ಲ ಈಗ SC ST ಅದಕ್ಕೋಸ್ಕರ ಒಂದೇ ನಿಮಿಷ ಮುಗ್ದೋಯ್ತು ಆಯ್ತಲ್ಲ. ಈಗ ಇನ್ನೊಂದು ಐಡಿಯಾ ಕೊಡ್ತೀನಿ ನಿಮ್ಗೆ, ಹೊಸ ಐಡಿಯಾ, ಈಸಿ ಆಗ್ತೈತೆ ನಿಮ್ಗೆ. ಹೆಂಗೋ ಈ SC ST ಹಣನ ತಗೊಂಬಿಟ್ಟಿದ್ದೀರಾ ಈಗ 25,000 ಕೋಟಿ. ಇನ್ನೊಂದು ಐಡಿಯಾ ಕೊಡ್ತೀನಿ, ಏನು ನಿಮ್ಗೆ ಬಡ್ಜೆಟ್ ಅಲ್ಲಿ 1 ನಯಾ ಪೈಸಾ ಖರ್ಚು ಬರಲ್ಲ. ಲಕ್ಷ್ಮಣ್ ಸವದಿ ಅವರೇ, ಲಿಂಗಾಯತರ ಅಭಿವೃದ್ಧಿ ನಿಗಮ ಐತೆ, ಒಕ್ಕಲಿಗರ ಅಭಿವೃದ್ಧಿ ನಿಗಮ ಐತೆ, ಏನೇನೈತಲ್ಲ ಅದೆಲ್ಲ ತೆಗೆದುಬಿಡಿ, ತೆಗೆದು ಇದಕ್ಕೆ ಹಾಕೊಂಬಿಡಿ, ಈಸಿ. ಅವಾಗ ನಿಮ್ಮ ಬಡ್ಜೆಟ್ ಅಲ್ಲಿ ಇದಕ್ಕೋಸ್ಕರ ಏನು ಕೊಡೋ ಅವಶ್ಯಕತೆನೇ ಬರಲ್ಲ ನಿಮ್ಗೆ. ಬಿರಿ ದಲಿತರ ಹಣ ಯಾಕೆ ತೆಗಿತೀರಾ, SC ST ಹಣ ಯಾಕೆ ತೆಗಿತೀರಾ, ಇವ್ರದ್ದು ತೆಗೆದುಬಿಡಿ, ಅವಾಗ ನಿಮ್ಗೇನು ಅವಶ್ಯಕತೆ ಬರ್ತದೆ ಬಡ್ಜೆಟ್ ಅಲ್ಲಿ. ಇದು ಮೋಸ, ಆ ಜನಾಂಗಕ್ಕೆ ಮಾಡ್ತಾ ಇರುವಂತ ಮೋಸ, ಇದು ವಂಚನೆ, ದ್ರೋಹ. ಇದನ್ನ ಜನಾಂಗ ಶಂಸಲ, ಅಭಿವೃದ್ಧಿಗೋಸ್ಕರ ಇಟ್ಟಿರೋದು. ನೀವು ಸುಮ್ಮನೆ ಅವ್ರಿಗೆ 2,000 ಕೊಡಿ 3,000 ಕೊಡಿ ಪ್ಯಾಕೆಟ್ ಅಲ್ಲಿ ಹಾಕಕ್ಕಲ್ಲ. ಅವ್ರು ತಗೊಂಡು 2,000 ತಗೊಂಡು ರೋಡ್ ಮಾಡ್ತಾರ, ಅಲ್ಲಿ ಕುಡಿಯೋ ನೀರು ಮಾಡ್ತಾರ, ಶುದ್ಧ ವಾಟರ್ ಕೊಡ್ತೀರಾ ಅವ್ರಿಗೆ? ನೀವು 2,000 ತಗೊಂಡು ಅವ್ರ ಜಾಬ್ಗೆ ಹಾಕೊಂಡು ಹೋದ್ರೆ ಏನೋ ಎನ್ಕರೇಜ್ ಮಾಡ್ತಾ ಇದ್ರಿ ಅಧ್ಯಕ್ಷರೇ. ಇದು ಸರಿ ಇಲ್ಲ ಅಧ್ಯಕ್ಷರೇ, ಸರಿ ಇಲ್ಲ. ಆ ಜನಾಂಗಕ್ಕೆ ಮೀಸಲಿಟ್ಟಣ ಯಾವುದೇ ಕಾರಣಕ್ಕೂ ಈ ಹಣ ಬೇರೆ ಕಡೆ ಹೋಗ್ಬಾರ್ದು. ಇದು ಇವತ್ತು ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀರಿ, ಹೊರಗಡೆನೂ ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ. ಇದು ದಯವಿಟ್ಟು ತಾವು ನಿಲುವಳಿ ಸೂಚನೆಗೆ ಅನುಮತಿ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ.